ಇಲ್ಲ ಟೈಮ್ ಪಾಸ್ ಮಾಡ್ತಾ ಇದ್ದಾನ, ಯಾರಾದ್ರೂ ಅಪರಿಚಿತ ವ್ಯಕ್ತಿಗಳಿಗೆ ಏನಾದ್ರೂ ಮಾಹಿತಿಯನ್ನು ಕೊಡ್ತಾ ಇದ್ದಾನ, ಇದೆಲ್ಲ ಬಹಳ ಇಂಪಾರ್ಟೆಂಟ್. ಒಬ್ರು ಟೀಚರ್ ಇದ್ರು, ಅವರು ಸುಮಾರಷ್ಟು ಖರ್ಚು ವೆಚ್ಚಗಳನ್ನ ಕಡಿಮೆ ಮಾಡಿ ತಮ್ಮ ಅಕೌಂಟ್ ಅಲ್ಲಿ 75,000 ರೂಪಾಯಿ ಅಮೌಂಟ್ ಬ್ಯಾಲೆನ್ಸ್ ಇತ್ತು. ಎಷ್ಟಿತ್ತು? 75,000. ಅವರಿಗೆ ಬೇರೆ ಕಡೆಯಿಂದ ಒಂದು ಫೋನ್ ಬರ್ತದೆ, ನಾನು ಬ್ಯಾಂಕ್ ಮ್ಯಾನೇಜರ್ ಮಾತಾಡಕತ್ತೀನಿ, ನಿಮ್ಮ ATM ವ್ಯಾಲಿಡಿಟಿ ಮುಗಿದು ಹೋಗಿದೆ, ಇದನ್ನ ರಿನ್ಯೂವಲ್ ಮಾಡಬೇಕು, ಅದಕ್ಕೆ ನಿಮ್ಮ ATM ಕಾರ್ಡ್ ನಂಬರ್ ಬೇಕಂತ ಹೇಳ್ತಾರೆ. ಅಪ್ಪಾಜಿ ಒಳಗಡೆ ಸ್ನಾನಕ್ಕೆ ಹೋಗಿರ್ತಾರ, ಮೊಬೈಲ್ ಯಾರ ಕೈಯಾಗಿರ್ತೈತಿ? ಮಗನ ಕೈಯಾಗಿರ್ತೈತಿ. ಮಗ ಏನ್ ಮಾಡ್ಬಿಡ್ತಾನೆ, ಎಲ್ಲ ATM ಕಾರ್ಡ್ ಡೀಟೇಲ್ಸ್ ಹೇಳ್ತಾನೆ. ಹೇಳಿದ ತಕ್ಷಣ OTP ಬರ್ತದೆ, OTPನೂ ಹೇಳ್ತಾನೆ. ಅವಾಗ ಅಕೌಂಟ್ ಅಲ್ಲಿ ಇರ್ತಕ್ಕಂಥ 75,000 ರೂಪಾಯಿ ಅಮೌಂಟ್ ಡೆಬಿಟ್ ಆಗಿ ಖತಮ್, ಬೇರೆಯವರಿಗೆ ಹೋಗ್ಬಿಡ್ತದೆ. ಅದಕ್ಕೆ ಆ ಮೊಬೈಲ್ ಅನ್ನ ನಾವು ಮಕ್ಕಳ ಕೈಗೆ ಕೊಡ್ಲಿಲ್ಲ ಅಂದ್ರೆ ಆ 75,000 ರೂಪಾಯಿ ನಮಗೆ ಉಳಿತಿತ್ತು. ಅದಕ್ಕೆ ಈ ತರದ ಸಣ್ಣ ಪುಟ್ಟ ವಿಚಾರಗಳಿಂದ ದೊಡ್ಡ ದೊಡ್ಡ ಅನಾಹುತಗಳು ಈಗಿನ ಸಮಯದಲ್ಲಿ ಮೊಬೈಲ್ ಇಂದ ಆಗ್ತಾ ಇದೆ. ಈಗ ರೀಸೆಂಟ್ ಆಗಿ 3 ಕೇಸಸ್ ಆಗಿದೆ ನಮ್ಮಲ್ಲಿ. ಈ ಮೊಬೈಲ್ ಗೇಮ್ ಇಂದ ಬೇರೆ ಬೇರೆ ರಾಜ್ಯಕ್ಕೆ ಕೆಲ ಮಕ್ಕಳು ಹೋಗಿದ್ದಾರೆ. ಎಕ್ಸಾಂಪಲ್, ಒಂದು ಹುಡುಗಿ ಉತ್ತರ ಪ್ರದೇಶ ಹೋಗಿದ್ರು, ಇಲ್ಲಿಂದ ಹೆಸರು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಈಗ ಇನ್ನೊಂದು ಹುಡುಗಿ ಕೂಡ ಉತ್ತರಾಖಂಡ್ ಹೋಗಿದ್ದಾಳೆ, ಡೆಹ್ರಾಡೂನ್. ಎಲ್ಲಿ? ಅದಕ್ಕೆ ಪೋಷಕರು ದಯವಿಟ್ಟು ಲಕ್ಷ್ಯ ಇರಲಿ, ನಿಮ್ಮ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಮೊಬೈಲ್ ಅಲ್ಲಿ ಏನ್ ಅನ್ನೋದನ್ನ ನಾವು ದಯವಿಟ್ಟು ಗಮನಿಸಬೇಕು. ಈ ಮೊಬೈಲ್ ಯೂಸ್ ಕಡಿಮೆ ಮಾಡಿ ನಿಮ್ಮ ಮಕ್ಕಳಿಗೆ ಪುಸ್ತಕ ಓದೋ ಬಗ್ಗೆ ಗಮನ ಹರಿಸಿ ದಯವಿಟ್ಟು. ಇನ್ನು ಹೇಳಿದಂತೆ ಟ್ರಾಫಿಕ್ ವಿಚಾರ ತಮ್ಗೆಲ್ಲ ಗೊತ್ತಿದೆ. ನಾವು ಡೈಲಿ ಹೆಲ್ಮೆಟ್, ಇನ್ಶೂರೆನ್ಸು, ಬೇರೆ ಬೇರೆ ಅಫೆನ್ಸ್ಗಳಿಗೆ ಕೇಸ್ ಹಾಕ್ತಾ ಇರ್ತೀವಿ. ಬಹಳಷ್ಟು ಜನ ಪೋಷಕರು ಹೆಲ್ಮೆಟ್ ಇಲ್ಲದೆ ಬರ್ತೀರಿ, ನಾವು ಗಾಡಿ ಹಿಡಿದ ತಕ್ಷಣ ಅವ್ರ ಇವ್ರ ಕಡೆಯಿಂದ ಫೋನ್ ಮಾಡಿ ಕೆಲವೊಬ್ರು ಗಾಡಿ ಬಿಡಿಸ್ಕೋತೀರಿ, ಕೆಲವರು ಫೈನ್ ತುಂಬ ಹೋಗ್ತೀರಿ. ಬಟ್ ನಿಮ್ ಜೀವಕ್ಕೆ ಏನಾದರೂ ಆದ್ರೆ ನಿಮ್ಮನ್ನ ನಂಬ್ಕೊಂಡಂತ ಎಷ್ಟೋ ಫ್ಯಾಮಿಲಿಗಳು ಇರ್ತವೆ, ಅದ್ರ ಬಗ್ಗೆ ಲಕ್ಷ್ಯ ಇರಬೇಕು. ಅವ್ರು ಕೆಲವರಿಗೆ ಕನ್ನಡ ಅರ್ಥ ಆಗ್ತಾ ಇದೆ, ಯಾರೇ ಗೊತ್ತು, ಬಹಳ ಒಂಥರ ಇದರಿಂದ ನೋಡ್ತಾ ಇದಾರೆ, ಕ್ಯಾ ಬೋಲ್ ರೇ ಕ್ಯಾ ನಹೀ ಸಮझ में नहीं आ रहा करके. इसलिए आपको निर्भर करके बहुत लोग घर में रहते हैं. पुलिस सिर्फ फाइन डाल सकते हैं. आपको कुछ हेड इंजरी हुआ तो, आपको पैर को कुछ पेन हुआ तो पुलिस कुछ कर नहीं सकते. आपके प्रिकॉशंस के लिए, आपके अच्छे के लिए, आपके फैमिली के लिए हम सब, आप हेलमेट डाले करके हम फाइन डालते रहते हैं. उस हिसाब से आप सब अच्छे से हेलमेट वेयर करके ट्रैफिक रूल्स रेगुलेशंस फॉलो करके व्हीकल चलाओ. और बच्चों को आप गाड़ी देते हैं बिलो 18 उम्र नहीं होती है, फिर भी उनके हाथ में दूध लेने के लिए, टी पाउडर लेके आने के लिए, कुछ तरकारी लेके आने के लिए भेजते हैं. उस टाइम पे एक्सीडेंट हो गया तो बहुत तकलीफ हो जाती है, ಬಹಳ ತೊಂದರೆ ಆಗುತ್ತೆ. ಈ ರೀತಿ ಸೇಮ್ ಒಂದು ಇನ್ಸಿಡೆಂಟ್ ಬೆಳಗಾಮಲ್ಲಿ ಆಗಿತ್ತು. ಬೆಳಗಾಮಲ್ಲಿ ಒಬ್ಬ ಪೊಲೀಸ್ ಆಫೀಸರ್ಗೆ ಒಬ್ಬ ಹುಡುಗ ಹೋಗಿ 18 ವರ್ಷದ ಹುಡುಗ ಹೋಗಿ ಆಕ್ಸಿಡೆಂಟ್ ಮಾಡ್ತಾನೆ. ಅವಾಗ ಆ ಕುಟುಂಬಕ್ಕೆ, ಆ ಮಗುವಿನ ಕುಟುಂಬಕ್ಕೆ 45 ಲಕ್ಷ ರೂಪಾಯಿ ಫೈನ್ ತುಂಬುವುದಾಗಿದೆ. ಅದಕ್ಕೆ ದಯವಿಟ್ಟು ಮಕ್ಕಳಿಗೆ ಯಾರು ಕೊಡ್ಲಿಕ್ಕೆ ಹೋಗ್ಬೇಡಿ ವೆಹಿಕಲ್ ಅನ್ನ, ಲಕ್ಷ್ಯ ಇರಲಿ. ಇನ್ನುಳಿದಂತೆ ಬಹಳಷ್ಟು ವಿಷಯಗಳನ್ನ ಮಾತಾಡೋರಿದ್ದಾರೆ. ಇನ್ನು ಇಂಪಾರ್ಟೆಂಟ್ ಇನ್ನೊಂದು ವಿಚಾರ, ದಯವಿಟ್ಟು ಹೆಣ್ಮಕ್ಳಿಗೆ PUC ಆದ ನಂತರ ಶಾಲೆ ಬಿಡಿಸೋದು ಅದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಅಟ್ಲೀಸ್ಟ್ ಡಿಗ್ರಿ ಓದಿಸಿ, ಬಹಳಷ್ಟು ಜಾಬ್ಗಳಿಗೆ ಅವಕಾಶ ಇದೆ. ನೀವು ಮನಸ್ಸು ಮಾಡಿದ್ರೆ, ಅಪ್ಪ ಅಮ್ಮ ಮನಸ್ಸು ಮಾಡಿದ್ರೆ ಮಕ್ಕಳನ್ನ ಒಳ್ಳೆ ಹುದ್ದೆಗೆ ಸೇರಿಸಬಹುದು. नको जी हमारे बेटी बस 12 तक पढ़े और घर में रहे, शादी करके देते जाने दो. ಈ ರೀತಿ ಮಾತಾಡೋದು ದಯವಿಟ್ಟು ಮನಸ್ಸನ್ನ ಬದಲಾಯಿಸ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ಡಿಗ್ರಿ ಓದಿಸಿ, ಬಹಳಷ್ಟು ಇಲಾಖೆಗಳಿದಾವೆ. ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬರ್ರಿ ಅಂತ ಹೇಳ್ತೀವಿ. ಪೊಲೀಸ್ ಇದೆ, ಟೀಚರ್ ಇದೆ, ಬ್ಯಾಂಕ್ಸ್ ಇದೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಇದೆ, ಇರಿಗೇಷನ್ ಡಿಪಾರ್ಟ್ಮೆಂಟ್ ಇದೆ, ಬಹಳಷ್ಟು ಇಲಾಖೆಗಳಿದಾವೆ. ಇದೇ ಜಾಬ್ ಅಂತಲ್ಲ, ಯಾವ್ದಾದ್ರು ಒಂದು ಒಳ್ಳೆ ಹುದ್ದೆಯನ್ನ ಕೊಡಿಸುವ ನಿಟ್ಟಿನಲ್ಲಿ ತಾವು ದಯವಿಟ್ಟು ಎಲ್ಲರಿಗೂ ಒಳ್ಳೆ ರೀತಿ ಎಜುಕೇಶನ್ ಕೊಡ್ರಿ ಮಕ್ಕಳಿಗೆ. ಅಷ್ಟೇ PUC 10th ಓದಿಸಿ ದಯವಿಟ್ಟು ಮಕ್ಕಳನ್ನ ಶಾಲೆ ಬಿಡಿಸ್ಲಿಕ್ಕೆ ಹೋಗ್ಬೇಡಿ. ಬಹಳ ಒಳ್ಳೆ ಜಾಣರ ಹುಡುಗರು ಇರ್ತಾರೆ,
ಅವರ ಒಂದು ಭವಿಷ್ಯವನ್ನು ನಾವು ಮೊಟಕುಗೊಳಿಸೋದು ಬೇಡ. ಯಾರಾದ್ರೂ ಆ ರೀತಿ ಶಾಲೆ ಬಿಡಿಸೋರಿದ್ರೆ ಆ ಊರಿನ ಹಿರಿಯರು ದಯವಿಟ್ಟು ಈ ಏನು ನಿಮ್ಮ ಮುಖ್ಯಸ್ಥರು ಇರ್ತೀರಿ, ದಯವಿಟ್ಟು ಆ ರೀತಿ ಸ್ವಲ್ಪ ಲಕ್ಷ್ಯ ವಹಿಸಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅವಕಾಶ ಮಾಡಿಕೊಡಿ. ಆಮೇಲೆ ಇಲ್ಲಿ ಶಾಲಾ ಮುಖ್ಯಸ್ಥರಿಗೆ ಒಂದು ವಿನಂತಿ, ನಮ್ಮ ಶಾಲೆಯಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ತೆರೆದ ಮನೆ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತೀವಿ. ತಮ್ಮ ಶಾಲೆಯಿಂದ ಮಕ್ಕಳನ್ನ ಕರ್ಕೊಂಬರ್ರಿ. ಡೈಲಿ ದಿನನಿತ್ಯದ ಪೊಲೀಸ್ ಕೆಲಸ ಹೆಂಗಿರ್ತದೆ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಇದೇ ವಿಷಯವಾಗಿ ಈಗ ಚಳಿಗಾಲದ ಸಮಯ, ಬಹಳಷ್ಟು ಕಳ್ಳತನ ಆಗುವಂತ ಸನ್ನಿವೇಶ ಇರ್ತದೆ. ಎಲ್ಲರೂ ಏನ್ ಮಾಡ್ತೀರಿ, ಮನೆಯಲ್ಲಿ ದುಡ್ಡು ಒಡವೆ ಇಟ್ಟು ಬೇರೆ ಊರಿಗೆ ಹೋಗ್ತೀರಿ, ಕಳ್ಳತನ ಆಯ್ತಂದ್ರೆ ಓಡ್ ಬಂದ್ಬಿಡ್ತೀರಿ ಪೊಲೀಸ್ ಸ್ಟೇಷನ್ಗೆ. ನಾವ್ ಹೇಳಿದ್ನ ಯಾರು ಫಾಲೋ ಮಾಡೋದಿಲ್ಲ. घर में सब पैसे सब ज्वेलरी रखे ಹ್ಯಾಂಗಿಂಗ್ ಲಾಕ್ ಆಗ್ತೇವೆ. ಹ್ಯಾಂಗಿಂಗ್ ಲಾಕ್ ಅಂದ್ರೆ ಹೊರಗಡೆ ಲಾಕ್ ಹಾಕ್ತಿರಲ್ಲ, ಅದಕ್ಕೆ ಹ್ಯಾಂಗಿಂಗ್ ಲಾಕ್ ಹಾಕ್ತೀರಿ. ಬೆಳಗ್ಗೆ ಗೊತ್ತಾಗುತ್ತೆ ಈ ಮನೇಲಿ ಯಾರಿಲ್ಲ ಅಂತೇಳಿ. ಅದಕ್ಕೆ ಇನ್ನರ್ ಲಾಕ್ಸ್ ಹಾಕೊಳ್ಳಿ ದಯವಿಟ್ಟು. ಯಾರಾದ್ರೂ ನೀವು ಔಟ್ಸೈಡ್ ಹೋಗ್ಬೇಕಂದ್ರೆ ನಿಮ್ಗ ಮುಖ್ಯಸ್ಥರು ಗೊತ್ತಿರ್ಲಿಲ್ಲ ಅಂದ್ರೆ ನಮ್ಮ ಪೊಲೀಸ್ ಸ್ಟೇಷನ್ಗೆ ಆದ್ರೂ ನೀವು ಫೋನ್ ಮಾಡಿ ಹೇಳ್ಬೋದು. ಆ ಕಡೆ ನಾವು ಬೀಟ್ ಮಾಡ್ತೀವಿ. ಈಗ ನೀವು ಏನೋ ವಿಷಯ ಗೊತ್ತಾಗ್ಲಿಲ್ಲ, ಯಾರು ಹೊರಗಡೆ ಹೋಗಿದ್ದಾರೆ ಏನು ಅನ್ನೋದು ನಮ್ಗೆ ಗೊತ್ತಾಗ್ಬೇಕಂದ್ರೆ ನೀವು ಅಟ್ಲೀಸ್ಟ್ ಮಾಹಿತಿ ಆದ್ರೂ ಕೊಡಬೇಕು. ಅದಕ್ಕೆ ದಯವಿಟ್ಟು ಯಾರಾದ್ರೂ ನೀವು ಬೇರೆ ಊರಿಗೆ ಹೋಗ್ಬೇಕಾದ್ರೆ ನಿಮ್ಮ ಅಕ್ಕಪಕ್ಕ ಅವರಿಗೆ ಅಥವಾ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಟ್ಟು ಹೋಗಿ. ಯಾರಾದ್ರೂ ಅಪರಿಚಿತರು ಬಂದ್ರೆ ದಯವಿಟ್ಟು ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಡಿ. ನಾವು ಪೊಲೀಸರು ಇರೋದೆಲ್ಲ ನಿಮ್ಗೋಸ್ಕರ.